ಹಾಯ್ ನನ್ನ ಪ್ರೀತಿಯ ಓದುವಂತರೇ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಿಮ್ಗೆ ಎಲ್ಲ ಗೊತ್ತಿದೆ ಅನ್ಸುತ್ತೆ ಆಗ್ಲೇ. ನೋಡಿ ಏನು ಈ 2026ರಲ್ಲಿ ಏನೆಲ್ಲ ನೇಮಕಾತಿಗಳು ಸಿವಿಲ್ ಹುದ್ದೆಗಳಿಗೆ ಏನೆಲ್ಲ ನೇಮಕಾತಿ ನಡೆಯುತ್ತೋ, ಸೊ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ 5 ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು. ನೋಡಿ ಎಲ್ಲಿಂದ ಎಲ್ಲಿವರೆಗೆ ಅಂತ ಹೇಳಿದ್ರೆ ನೋಡಿ ಡಿಸೆಂಬರ್ 31 2027 ವರೆಗೆ ಏನೆಲ್ಲ ಹುದ್ದೆಗಳು ಕನ್ಫರ್ಮ್ ಆಗುತ್ತೋ ಸೊ ಅಲ್ಲಿವರೆಗಿನ ಹುದ್ದೆಗಳಿಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಯೋಮಿತಿ ಸಡಿಲಿಕೆಯನ್ನ ಕೊಡ್ಬೇಕು ಅಂತೇಳಿ ಆ ಈಗಿನ ಸರ್ಕಾರ ಇನ್ನ ಆಲೋಚನೆ ಮಾಡ್ತಾ ಇದೆ. ಸೊ ಈಗಿರ್ತಕ್ಕಂತ ಪ್ರೆಸೆಂಟ್ ಇರ್ತಕ್ಕಂತ ಎಲ್ಲಾ ವರ್ಗದ ಸಾಮಾನ್ಯ ವಯೋಮಿತಿ ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ 35 ಏನು ವರ್ಷ ಇತ್ತು ಅದನ್ನ ಗರಿಷ್ಠ ವಯೋಮಿತಿ 40 ವರ್ಷಕ್ಕೆ, ಮತ್ತೆ ಹಾಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ 38 ವರ್ಷ ಇತ್ತು. ಏನ್ ಇಲ್ಲಿದೆ ಕಾಣುತ್ತೆ ನೋಡಿ. ಸೊ ಈ ಒಂದು ಬಾಕ್ಸ್ ಅಲ್ಲಿ ಇದೆ ಅಲ್ವಾ? ಸೊ ಇಷ್ಟು ವರ್ಷದ ಏನು ಮಿತಿ ಇತ್ತು, ವಯೋಮಿತಿ ಇತ್ತು. ಸೊ ಅದನ್ನ ಈಗ 5 ವರ್ಷಗಳವರೆಗೆ ವಿಸ್ತರಣೆ ಮಾಡಿದ್ದಾರೆ. ಸೊ ಈ ವರ್ಷ ಮಾತ್ರ ಒಂದು ಅವಧಿಯ ಒಂದು ಅನ್ವಯವಾಗುವಂತೆ ಆ 5 ವರ್ಷಗಳ ವಯೋಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಕಳೆದ ಒಂದು 2-3 ವರ್ಷಗಳಿಂದ ಏನೆಲ್ಲ ನೇಮಕಾತಿಗಳು ಆಗಿಲ್ಲ ಅಲ್ವಾ? ಸೊ ಏಜ್ ಒಂದು ಕಾರಣದಿಂದ ಯಾರು ಕೂಡ ಹುದ್ದೆಯಲ್ಲಿ ಹೊರಗುಳಿಬಾರದು. ಸೊ ಆ ಒಂದು ಕಾರಣಕ್ಕಾಗಿ ಸೊ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ವಯೋಮಿತಿ ಸಡಿಲಿಕೆಯನ್ನ ಸರ್ಕಾರ ಆ, ಮಾಡುವಂತ ಒಂದು ಕಾರ್ಯಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಇನ್ನೇನು ಒಳ ಮೀಸಲಾತಿ ಪ್ರಕ್ರಿಯೆ ಅಂತಕ್ಕಂಥದ್ದು ಸೆಪ್ಟೆಂಬರ್ 6ಕ್ಕೆ ಏನು ರಿಲೀಸ್ ಆಗಿತ್ತು. ಸೊ ಅದರಲ್ಲಿ ಕೂಡ ಕೆಲವೊಂದಿಷ್ಟು ಅವಾಗ್ಲೂ ಕೂಡ ಹೇಳಿದ್ರು 2 ವರ್ಷದ ವಯೋಮಿತಿ ಸಡಿಲಿಕೆ ಮಾಡಿದ್ರು ಕೂಡ. ಸೊ ಮತ್ತೆ ಅದಾದ್ಮೇಲೆ ಸೆಪ್ಟೆಂಬರ್ 27 ಏನು ಸೆಪ್ಟೆಂಬರ್ 29 ಕೂಡ ಮತ್ತೆ ಅದನ್ನ ಒಂದು ವರ್ಷಕ್ಕೆ ಮತ್ತೆ ಹೆಚ್ಚಿಸಲಾಗಿತ್ತು. ಆದ್ರೆ ಈಗ ಏನಪ್ಪಾ ಅಂತ ಹೇಳಿದ್ರೆ ಮತ್ತೆ ಈಗ ಏನು ಡಿಸೆಂಬರ್ 27ರಿಂದ ಅಂದ್ರೆ 2025 ಡಿಸೆಂಬರ್ 27ರಿಂದ ಡಿಸೆಂಬರ್ 31 2026 ವರೆಗೆ ಏನೆಲ್ಲ ನೇಮಕಾತಿ ಆಗ್ತವಲ್ಲ ಡಿಸೆಂಬರ್ 31 2026 ವರೆಗೆ ಏನೆಲ್ಲ ನೇಮಕಾತಿ ಆಗ್ತವೋ ಸೊ ಅಲ್ಲಿವರೆಗೂ ಏನಿದೆ ಅಂತ ಹೇಳಿದ್ರೆ ಒಂದು ನೇಮಕಾತಿ ಅಂತಕ್ಕಂಥದ್ದು ನೇಮಕಾತಿಯಲ್ಲಿ ಆ ಒಂದು ಏಜ್ ರಿಲ್ಯಾಕ್ಸೇಷನ್ ಮತ್ತೆ ಕೊಡ್ಬೇಕು ಅಂತೇಳಿ ಸರ್ಕಾರ ನಿಗದಿಯನ್ನು ಮಾಡಿದೆ. ಸೊ ಇದರ ಒಂದು ಸದುಪಯೋಗನ ಎಲ್ಲಾ ಒಂದು ಈಗಿನ ಎಲ್ಲ ಯಾರೆಲ್ಲ ನನ್ಗೆ ಏಜ್ ಮುಗಿದಿದೆ ನಾನು ಇನ್ನೇನು ಯಾವ ಒಂದು ಹುದ್ದೆಗೂ ಸೆಲೆಕ್ಟ್ ಆಗಕ್ಕೆ ಆಗಲ್ಲ ಅಂತ ಏನು ನಿರಾಶೆ ಆಗದೆ ಸೊ ಈಗಿಂದಾನೇ ನೀವು ಒಂದು ಆ ಹುದ್ದೆಯನ್ನು ಪಡಿಲಿಕ್ಕೆ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಥವಾ ಕಾರ್ಯ ನಡೆಸಬೇಕು ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಲ್ಲಾ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಹೀಗೆ ಯಾವಾಗ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.